ಇನ್ನು ಹೊಸ ವರ್ಷಾಚರಣೆ ಮೇಲೆ ಉಗ್ರರು ಕೂಡ ಕರಿನೆರಳು ಬೀರಿರುವಂಥದ್ದು ಅದು ಸಹಜವಾಗಿ ಇಂಥ ದಿನಗಳಲ್ಲಿ ಆಗುತ್ತೆ ಇಂಥ ಘಟನೆಗಳು. ಹಾಗಾಗಿ ನಮ್ಮ ಸೇನೆ ಕೂಡ ಸರ್ವಸನ್ನದ್ಧವಾಗಿದೆ. ಜಮ್ಮು ಕಾಶ್ಮೀರದಲ್ಲಿ 30ಕ್ಕೂ ಹೆಚ್ಚು ಪಾಕ್ ಉಗ್ರರು ಆಕ್ಟಿವ್ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇಂಟೆಲ್ ಇದೆ. ಸೊ ಹಾಗಾಗಿ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಒಂದು ಬಿಗ್ ಆಪರೇಷನ್ ನಡೆಸೋದಕ್ಕೆ ಸಜ್ಜಾಗಿದೆ ನಮ್ಮ ಸೇನೆ. ಗಡಿ ನುಸುಳಿ ಬಂದಿರುವಂತಹ ಈ 30ಕ್ಕೂ ಹೆಚ್ಚು ಉಗ್ರರ ಹೆಡೆಮುರಿ ಕಟ್ಟೋದಕ್ಕೆ ವಿಂಟರ್ ಆಪರೇಷನ್ ಅನ್ನ ಮಾಡ್ತಾ ಇದೆ. ಈ ಚಳಿಗಾಲದಲ್ಲೂ ಕೂಡ ವಿಂಟರ್ ಆಪರೇಷನ್ಗೆ ಈಗ ಮುಂದಾಗಿರುವಂತಹ ನಮ್ಮ ಭಾರತೀಯ ಸೇನೆ. ನಮ್ಮ TV9 ಪ್ರತಿನಿಧಿ ಈ ಭಾಗದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದರೆ ಜಮ್ಮು ಕಾಶ್ಮೀರದಲ್ಲಿ ಹೇಗಿದೆ ಟೈಟ್ ಸೆಕ್ಯೂರಿಟಿ ಅನ್ನುವಂಥದ್ರ ಬಗ್ಗೆ ಬನ್ನಿ ನೋಡೋಣ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯಾವಾಗ ಮಂಜು ಆವರಿಸುತ್ತೋ ಈ ಮಂಜಿನ ಮರೆಯಲ್ಲೇ ಪಾಕಿಸ್ತಾನದಿಂದ ಭಾರತಕ್ಕೆ ನುಸುಳುಕೋರರು ನುಗ್ಗುವ ಪ್ರಯತ್ನ ಮಾಡ್ತಾರೆ. ಹೊಸ ವರ್ಷಾಚರಣೆಗೂ ಮುನ್ನ ಭಯೋತ್ಪಾದಕರು ಜಮ್ಮು ಕಾಶ್ಮೀರಕ್ಕೆ ಹೊಂದಿಕೊಂಡಿರುವ ಭಾರತ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿ ಮೂಲಕ ನುಸುಳಿಕೊಂಡು ಜಮ್ಮು ಕಾಶ್ಮೀರದಲ್ಲಿ ಅಡಗಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿತ್ತು. ಇಲ್ಲಿ ಅತಿ ದೊಡ್ಡ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಇಲ್ಲಿ ನೀವು ನೋಡ್ತಿರಬಹುದು, ಜಮ್ಮು ಕಾಶ್ಮೀರದ ಗಡಿಯ ಭಾಗದಲ್ಲಿ BSF ಹಾಗೂ ಜಮ್ಮು ಕಾಶ್ಮೀರ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸಲಾಗ್ತಿದೆ. ದಟ್ಟವಾದ ಮಂಜಿನ ಮರೆಯಲ್ಲಿ ಉಗ್ರರು ಯಾವುದೇ ರೀತಿಯಲ್ಲಿ ಒಳನುಸುಳಬಾರದು ಅಂತ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇಲ್ಲಿ ನೀವು ನೋಡಬಹುದು, ಒಂದು ಹೊಂಡ ಇದೆ. ಇಲ್ಲಿರುವ ನೀರಿನ ಮೂಲಕವೇ ಉಗ್ರರು ಹಲವು ಬಾರಿ ನುಸುಳಿದ್ರು. ಬೈನಾಲ ಇರಬಹುದು, ಬಸಂತ್ ನದಿ ಇರಬಹುದು, ಊರ್ಜ್ ನದಿ ಇರಬಹುದು, ಕಥುವಾ ಜಿಲ್ಲೆಯಲ್ಲಿ ಬರುವ ಪ್ರದೇಶಗಳು, ಜೊತೆಗೆ ಚೀನಾಬ್ ನದಿ, ತಾವಿ ನದಿ, ಜಮ್ಮುವಿನ ಮೂಲಕ ಪಾಕಿಸ್ತಾನ ಸಂಪರ್ಕಿಸುವ ಸ್ಥಳದಲ್ಲೂ ನುಸುಳುಕೋರರು ಬಾರದಂತೆ ನೋಡಿಕೊಳ್ಳಲಾಗ್ತಿದೆ. ಗುಪ್ತಚರ ಮಾಹಿತಿಯಂತೆ ಆಪರೇಷನ್ ಸಿಂಧೂರ್ ಬಳಿಕ ಸುಮಾರು 12 ಲಾಂಚ್ ಪ್ಯಾಡ್ಗಳನ್ನು ಅಂತಾರಾಷ್ಟ್ರೀಯ ಗಡಿಯ ಆ ಕಡೆ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಂದಲೇ 80ಕ್ಕೂ ಹೆಚ್ಚು ಉಗ್ರರು ಗಡಿ ನುಸುಳಲು ಟ್ರೈನಿಂಗ್ ಪಡೆದು ಸಿದ್ಧರಾಗಿ ಕೂತಿದ್ದಾರೆ. ಈ ಎಲ್ಲ ಉಗ್ರರು ಜೈಷ್ ಎ ಮೊಹಮ್ಮದ್ ಹಾಗೂ ಜೈಷ್ ಉಗ್ರ ಸಂಘಟನೆ ಜೊತೆ ಸಂಪರ್ಕ ಇರುವವರಾಗಿದ್ದಾರೆ. ಗಡಿಯಲ್ಲಿ ಉಗ್ರ ಕೃತ್ಯವೆಸಗಲು ಸದಾ ಸನ್ನದ್ಧರಾಗಿ ನಿಂತಿದ್ದಾರೆ. ಈ ಮಾಹಿತಿ ಸಿಕ್ಕಿದಂತೆ ಈ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಿದೆ. ಎತ್ತರವಾಗಿ ಬೆಳೆದಿರುವ ಪೊದೆಗಳಲ್ಲಿ ಶೋಧ ಕಾರ್ಯ ನಡೆಸಲಾಗ್ತಿದೆ. ಈ ಪೊದೆಗಳ ಅಡಿಯಲ್ಲಿ ಸುರಂಗ ತೋಡಿದ್ದಾರಾ ಅಂತ ಭದ್ರತಾ ಸಿಬ್ಬಂದಿ ಹುಡುಕಾಟ ನಡೆಸುತ್ತಿದ್ದಾರೆ. ಮುಂದೆ ಮುಂದೆ ಸಾಗ್ತಿದ್ದಂತೆ ಕಾಡು ದಟ್ಟವಾಗ್ತಾ ಹೋಗುತ್ತೆ. ಇಲ್ಲಿ ಬೆಳೆದಿರೋ ಪೊದೆಗಳ ಮೂಲಕವೇ ಉಗ್ರರು ಒಳನುಸುಳ್ತಾರೆ. ಈ ಪೊದೆಗಳಲ್ಲಿ ಹಗಲು ಹೊತ್ತಲ್ಲಿ ಅಡಗಿ ಕೂತು ರಾತ್ರಿ ಆಗ್ತಿದ್ದಂತೆ ಇದೇ ದಾರಿ ಮೂಲಕ ನಗರಗಳತ್ತ ನುಗ್ತಾರೆ. ಇದೇ ಕಾರಣಕ್ಕೆ ಇಲ್ಲಿ ಯಾವುದೇ ಉಗ್ರರು ಅಡಗಿಲ್ಲ ಅಂತ ಖಾತ್ರಿಪಡಿಸಿಕೊಳ್ಳಲು ಕಾರ್ಯಾಚರಣೆ ನಡೆಸಲಾಗ್ತಿದೆ. ಅಲ್ಲದೆ ಉಗ್ರರು ಸುರಂಗವನ್ನು ನಿರ್ಮಿಸಿದ್ದಾರಾ ಅಂತಾನೂ ಪರಿಶೀಲನೆ ನಡೆಸಲಾಗ್ತಿದೆ. ISI ಪ್ಲಾನ್ ಪ್ರಕಾರ ಉಗ್ರರನ್ನ ಭಾರತದತ್ತ ನುಸುಳಲು ಅತಿ ದೊಡ್ಡ ಷಡ್ಯಂತ್ರ ನಡೀತಿದೆ. ಬೈಸರನ್ ಭಯೋತ್ಪಾದಕ ಕೃತ್ಯದಂತೆ ಮತ್ತೆ ಅಟ್ಟಹಾಸ ಮೆರೆಯಲು ಪ್ಲಾನ್ ಮಾಡಲಾಗ್ತಿದೆ. ಅದನ್ನ ವಿಫಲಗೊಳಿಸಲು ದೊಡ್ಡ ಪ್ರಮಾಣದಲ್ಲಿ ಶೋಧ ಕಾರ್ಯಾಚರಣೆ ನಡೀತಿದೆ. ಇಷ್ಟು ದೊಡ್ಡ ಪೊದೆಗಳ ಮರೆಯಲ್ಲಿ ಉಗ್ರರು ಅಡಗಿ ಕೂತಿರ್ತಾರೆ. ಅಲ್ಲಿ ಅಡಗಿ ಕೂತ್ರೆ ಪತ್ತೆ ಹಚ್ಚೋದು ತುಂಬಾ ಕಷ್ಟವಾಗಿದೆ. ನಾನೇ ಇಲ್ಲಿ ಅಡಗಿ ಕೂತ್ರೆ ಆ ಕಡೆಯಿಂದ ನಿಮಗೆ ನೋಡಲು ಸಾಧ್ಯವಿಲ್ಲ. ಇದಕ್ಕಾಗಿ ಈ ಪೊದೆಗಳನ್ನು ಸಂಪೂರ್ಣವಾಗಿ ತಪಾಸಣೆ ನಡೆಸಲಾಗ್ತಿದೆ. ಇಲ್ಲಿ ಯಾವುದೇ ಉಗ್ರ ಕೃತ್ಯಕ್ಕೆ ಪ್ಲಾನ್ ನಡೆಸದಂತೆ ಮುನ್ನೆಚ್ಚರಿಕೆ ವಹಿಸಲಾಗ್ತಿದೆ. ರಮಣ್ ಸೈನಿ, TV9. ವಾಸಿ ತಾಣಗಳಲ್ಲಿ ಈಗ ಪೊಲೀಸರು ಮತ್ತಷ್ಟು ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ. ಮೈಸೂರಿನ ಅರಮನೆಗೆ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ನಿಯೋಜನೆಗೊಳಿಸಲಾಗ್ತಾ ಇದೆ. ಅರಮನೆ ಒಳಗೆ ಶ್ವಾನದಳ ಮತ್ತು ಬಾಂಬ್ ಸ್ಕ್ವಾಡ್ ತಪಾಸಣೆ ನಡೆಸಿದೆ. ಯಾಕಂದರೆ ಈಗ ಹೊಸ ವರ್ಷದ ಹೊಸ್ತಿಲಲ್ಲಿದ್ದೀವಿ. ಹೊಸ ವರ್ಷಾಚರಣೆ ಅಂತ ಹೇಳಿದ್ರೆ ಮೈಸೂರಿನಲ್ಲೂ ಕೂಡ ಹೆಚ್ಚಿನ ಜನ ಸೇರ್ತಾರೆ. ಅಲ್ಲೂ ಕೂಡ ಸಂಭ್ರಮ ಮನೆ ಮಾಡಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅದರಲ್ಲೂ ಮೃಗಾಲಯ, ಚಾಮುಂಡಿ ಬೆಟ್ಟ, ಚರ್ಚ್ ಎಲ್ಲ ಕಡೆನೂ ಕೂಡ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಅರಮನೆ ಒಳಭಾಗದಲ್ಲೂ ಕೂಡ ತಪಾಸಣೆಯನ್ನು ನಡೆಸಿದ್ದಾರೆ. ವಿದೇಶದಿಂದಲೂ ಕೂಡ ಮೈಸೂರಿಗೆ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ರಾಮ್ ಮತ್ತಷ್ಟು ವರದಿಯನ್ನು ನೀಡಿದ್ದಾರೆ. ಒಂದು ಡೀಟೇಲ್ಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ವಿಖ್ಯಾತ ಮೈಸೂರು ಅರಮನೆ ಮುಂಭಾಗ ಬಲೂನು ಮಾರಾಟ ವೇಳೆ ಸ್ಫೋಟ ಆಗಿ 3 ಜನರು ಸಾವನ್ನಪ್ಪಿದ್ರು. ಅದಾದ ನಂತರ ಮೈಸೂರು ಅರಮನೆಯಲ್ಲಿ ಬಿಗಿ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ನಾನೀಗ ಮೈಸೂರಿನ ಅರಮನೆಯ ಕರಿಕಲ್ಲು ತೊಟ್ಟಿ ದ್ವಾರದ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು, ಈ ಒಂದು ಸ್ಥಳದಲ್ಲಿ ಮೈಸೂರು ಅರಮನೆಗೆ ಬರುವವರನ್ನ ಕಡ್ಡಾಯವಾಗಿ ತಪಾಸಣೆಗೆ ಒಳಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮೈಸೂರಿನ ಅತ್ಯಂತ ನೆಚ್ಚಿನ ಶ್ವಾನ ಏನಿದೆ ಯೋಧ ಅಂತೇಳಿ, ಯೋಧನ ಮುಖಾಂತರವಾಗಿ ಸಂಪೂರ್ಣವಾಗಿ ಅರಮನೆಗೆ ಬರುವ ಎಲ್ಲ ವಾಹನಗಳನ್ನು ತಪಾಸಣೆಗೆ ಒಳಪಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ.
ಮೈಸೂರು ಅರಮನೆಗೆ ಬರುವಂತಹ ಎಲ್ಲ ವಾಹನಗಳನ್ನು ಸಹ ತಪಾಸಣೆಗೆ ಒಳಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಸಹ ಶ್ವಾನದಳದವರು ಇದೇ ಒಂದು ಸ್ಥಳದಲ್ಲಿ ಬೀಡು ಬಿಟ್ಟು ಒಂದು ವಾಹನದಲ್ಲಿ ಅಂದರೆ ವಾಹನದ ಡಿಕ್ಕಿ ಇರ್ಬೋದು ಮತ್ತು ಕಾರಿನ ಒಳಭಾಗದಲ್ಲಿ ಏನೆಲ್ಲ ಇದೆ ಇದೆಲ್ಲವನ್ನು ಸಹ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದ ವಸ್ತುಗಳು ಕಂಡು ಬಂದರೆ ಅವುಗಳನ್ನು ಸಹ ತಪಾಸಣೆಗೆ ಒಳಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಬರುವಂಥವರು ವಾಹನ ಸವಾರರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಅವರ ಹೆಸರು, ದೂರವಾಣಿ ಸಂಖ್ಯೆ, ಅದೇ ರೀತಿಯಾಗಿ ಕಾರ್ನ ನಂಬರ್ ಎಲ್ಲವನ್ನೂ ಸಹ ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾರೆ. ಒಂದು ಕಡೆ ಶ್ವಾನದಳ ಆದರೆ ಮತ್ತೊಂದು ಕಡೆ ಸ್ಫೋಟಕ ಪತ್ತೆ ದಳದವರು ಸಹ ಕಾರಿನ ಸಂಪೂರ್ಣವಾದಂತಹ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಪ್ರತಿನಿತ್ಯ ಈ ಒಂದು ಮೈಸೂರು ಅರಮನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಕೇವಲ ನಮ್ಮ ರಾಜ್ಯ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಅಷ್ಟೇ ಅಲ್ಲ, ವಿದೇಶಿ ಪ್ರಜೆಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಭದ್ರತೆಗೆ ಒಂದು ಹೆಚ್ಚಿನ ಆದ್ಯತೆ ನೀಡುವಂತಹ ಕೆಲಸವನ್ನು ಮೈಸೂರು ಪೊಲೀಸರು ಈಗ ಮಾಡಿದ್ದಾರೆ. ಬರೀ ಕಾರ್ ಮಾತ್ರ ಅಲ್ಲ, ಇಲ್ಲಿಗೆ ಬರುವಂತಹ ವ್ಯಾಪಾರಸ್ಥರನ್ನು ಸಹ ಪರಿಶೀಲನೆಗೆ ಒಳಪಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು, ಒಳಭಾಗದಲ್ಲಿ ಇರುವಂತಹ ಮಳಿಗೆಗೆ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಸಹ ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲ ವ್ಯಾಪಾರಸ್ಥರನ್ನು ಸಹ ತಪಾಸಣೆಗೆ ಒಳಪಡಿಸುವಂಥದ್ದು ಮತ್ತು ಪ್ರವಾಸಿಗರನ್ನು ಸಹ ತಪಾಸಣೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತದೆ. ಇದೇ ಕಾರಣಕ್ಕಾಗಿ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.